Hello dear students, so welcome back to this new class. So here we will be discussing about another chapter, that is cell cycle and the cell division, right? So here we will be like cell cycle and cell division. This is also one of the important chapter for the examination purpose, so we will be dealing with this one. So the first question of which is appeared in 2019 KCET. ಸೊ ಸೆಲ್ಸ್ ಇನ್ ದ ಕ್ವಿಸೆಂಟ್ ಸ್ಟೇಜ್. ಸೊ ಕ್ವಿಸೆಂಟ್ ಸ್ಟೇಜ್ ನಲ್ಲಿ ಸೆಲ್ಸ್ ಏನ್ ಮಾಡ್ತಾ ಇರುತ್ತೆ, ಸೊ ವಾಟ್ ಆರ್ ದಿ ಕಂಡೀಷನ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ದ್ಯಾಟ್ ವಿ ನೀಡ್ ಟು ಡಿಸ್ಕಸ್ ಹಿಯರ್. So usually in the quiescent stage it will be a kind of resting stage. Resting ತರದ ಆಕ್ಟಿವಿಟೀಸ್ ನಲ್ಲಿ ಇರುತ್ತೆ. ಅಂದ್ರೆ it is not, if the cell is decided to not to undergo for any cell division, or if it doesn't want to move to the another stage, then it will be landing into the G0 phase. ಓಕೆ, ಸೊ ಯಾವಾಗ ಸೆಲ್ ಮುಂದಿನ ಪ್ರೊಸೆಸ್ಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡುತ್ತೆ, ಅಂತ ಸಂದರ್ಭದಲ್ಲಿ G0 ಫೇಸ್ಗೆ ಏನಂತಂದ್ರೆ ಸ್ಟಾಪ್ ಮಾಡುತ್ತೆ. ಸೊ ಅಂತ ಒಂದು ಸ್ಟೇಜ್ ನಲ್ಲಿ ಏನೆಲ್ಲ ನಡೆಯುತ್ತೆ, ಏನ್ ನಡೆಯೋದಿಲ್ಲ ಅನ್ನುವಂಥದ್ದು ಆಲ್ವೇಸ್ ಬಿಕಮ್ ಕ್ಯಾನ್ಸರಸ್ ಅಂತಾರೆ. ಸೊ ಯೂಶುವಲಿ ಇಲ್ಲಿ ಯಾವುದೇ ಸೆಲ್ ಡಿವಿಷನ್ ಆಗೋದಿಲ್ಲ ಅಂದಮೇಲೆ ಕ್ಯಾನ್ಸರಸ್ ಅನ್ನುವಂತಹ ಕಂಡೀಷನ್ ಬರಲ್ಲ. ಶೋ ದ ಇಂಡೆಫಿನೆಟ್ ಪ್ರಾಲಿಫರೇಷನ್ ಅಂತಾರೆ. ಈ ಪ್ರಾಲಿಫರೇಷನ್ ಆಗ್ಬೇಕಂದ್ರೆ ಸೆಲ್ ಡಿವಿಷನ್ ಆಗಬೇಕು, ಬಟ್ G0 ಫೇಸ್ ಇಸ್ ನಾಟ್ ಎಟ್ ಆಲ್ ರಿಲೇಟೆಡ್ ಟು ದ ಡಿವಿಷನ್. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ರಿಮೇನ್ಸ್ ಮೆಟಬಾಲಿಕಲಿ ಇನ್ಆಕ್ಟಿವ್ ಅಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದೇ ಡಿವಿಷನ್ಸ್ ಗಳು ನಡೆಯೋದಿಲ್ಲ. ನೋ ಡಿವಿಷನ್ಸ್, no cell division takes place, but however metabolic activities will be continuously going on in the cell. ಓಕೆ, ಸೆಲ್ಲಿನ ಬಾಡಿಯಲ್ಲಿ ಸೆಲ್ ಡಿವಿಷನ್ ನಡೆಯದೇ ಇರಬಹುದು, ಆದರೆ ಮುಂದಿನ ಒಂದು ಪರಿಸ್ಥಿತಿಗೆ ಅಂದ್ರೆ ಇಫ್ ದಿಸ್ ಸೆಲ್ ಆಫ್ಟರ್ ಕಂಪ್ಲೀಟಿಂಗ್ G0 ಫೇಸ್ ನನಗೆ ಅಕಸ್ಮಾತ್ ಮುಂದುವರಿಬೇಕು ಅಂತ ಅನಿಸಿದರೆ, ಅಟ್ ದಟ್ ಟೈಮ್ ಇಟ್ ಶುಡ್ ಬಿ ರೆಡಿ ಟು ಮೂವ್ ಟು ದ ನೆಕ್ಸ್ಟ್ ಸ್ಟೇಜಸ್, ರೈಟ್? ಮೈಟೋಸಿಸ್ ಸ್ಟೇಜ್ಗೆ ಹೋಗಬೇಕು ಅಂತ ಅನಿಸಿದರೆ ಅಂತ ಸಂದರ್ಭದಲ್ಲಿ ಮೆಟಬಾಲಿಕಲಿ ಆಕ್ಟಿವ್ ಇರಲೇಬೇಕಾಗುತ್ತೆ. ಹಾಗಾಗಿ G0 ಫೇಸ್ ನಲ್ಲಿ ಮೆಟಬಾಲಿಕಲಿ ಸೆಲ್ ಆಕ್ಟಿವ್ ಆಗಿರುತ್ತೆ. ಜಸ್ಟ್ ಟು ensure that if in case it want to move to the next stage, then metabolically active stage is going to help for the moving to the next stage. So ಹಾಗಾಗಿ remains metabolically active ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸೆಂಟ್ರೋಸೋಮ್ ಡುಪ್ಲಿಕೇಟ್ಸ್ ಡ್ಯೂರಿಂಗ್ ಅಂತ ಹೇಳಿದ್ದಾರೆ. ಸೆಂಟ್ರೋಸೋಮ್ ಯಾವ ಸಂದರ್ಭದಲ್ಲಿ ಡುಪ್ಲಿಕೇಟ್ ಆಗುತ್ತೆ ಅನ್ನುವಂಥದ್ದು 2014 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ G2 ಫೇಸ್ ನಲ್ಲ, ಎಸ್ ಫೇಸ್ ನಲ್ಲ, ಪ್ರೋಫೇಸ್ ನಲ್ಲ, ಅಥವಾ G1 ಫೇಸ್ ನಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರೋಫೇಸ್ ಅಂತೂ ಬಹಳ ನೆಕ್ಸ್ಟ್ ಲೆವೆಲ್ ಸ್ಟೇಜ್ ಆಗುತ್ತೆ. ಸೊ ಮೊದಲನೇದಾಗಿ G2, ಎಸ್ ಮತ್ತು G1 ಫೇಸ್ ನಲ್ಲಿ ನಾವು ಕನ್ಸಿಡರ್ ಮಾಡೋದಾದ್ರೆ, ಯೂಶುವಲಿ ಇನ್ ಕೇಸ್ ಆಫ್ ಎಸ್ ಫೇಸ್ ನಲ್ಲಿ ನಮ್ಗೆ ಅಂತಂದ್ರೆ ಸೆಂಟ್ರೋಸೋಮ್ ವಿಲ್ ಬಿ ಡಿವೈಡೆಡ್. ಸೊ ಸೆಂಟ್ರೋಸೋಮ್ ಡಿವೈಡ್ ಆಗೋದು ಯಾವಾಗ ಅಂತಂದ್ರೆ ಎಸ್ ಫೇಸ್ ನಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಕಂಪೇರ್ ದ ಸ್ಟೇಟ್ಮೆಂಟ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡು ಸ್ಟೇಟ್ಮೆಂಟ್ಸ್ ಗಳನ್ನ ಓದಿ ನಾವು ಕರೆಕ್ಟ್ ಆಗಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೀಡ್ ಟು ಚೂಸ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ ಅಂತ ಇದ್ದಾರೆ. ಸೊ ಹಾಗಾದ್ರೆ let us see the statement number 1. Synthesis of the DNA takes place in the S phase of the interphase ಅಂದಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಎಸ್ ಫೇಸಿನಲ್ಲಿ ನಮಗೆ ಏನು ಅಂತಂದ್ರೆ DNA ಸಿಂಥಸೈಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಸಿಂಥೆಟಿಕ್ ಫೇಸ್ ಅಂತಾನು ಕರಿಬಹುದು. ಸೊ ಸಿಂಥೆಟಿಕ್ ಫೇಸ್ ಅಥವಾ ಸಿಂಥಸಿಸ್ ಫೇಸ್ ಅಂತ ಕರೀತಾರೆ. ಸೊ DNA ಸಿಂಥಸೈಸ್ ಆಗೋದು, ಮಲ್ಟಿಪ್ಲಿಕೇಶನ್ ಆಗೋದು, ರೆಪ್ಲಿಕೇಶನ್ ಆಗೋದು. ಸೊ ಮುಂದಿನ ಒಂದು ಸೆಲ್ ಮುಂದಿನ ಒಂದು ಡಿವಿಷನ್ಗೆ ಹೋಗೋದಕ್ಕೆ, ಡಾಟರ್ ಸೆಲ್ಸ್ಗೆ ಕೊಡೋದಕ್ಕೆ ಬೇಕಾಗಿರುವಂತಹ DNA ಕಂಟೆಂಟ್ ಅನ್ನ ತಯಾರು ಮಾಡಬೇಕು ಅಂತಂದ್ರೆ DNA ಇಲ್ಲಿ ಏನಂತಂದ್ರೆ ಮಲ್ಟಿಪ್ಲಿಕೇಶನ್ ಆಗಬೇಕಾಗುತ್ತೆ. ಸೊ ಇಂಟರ್ಫೇಸ್ ಸ್ಟೇಜ್ ನಲ್ಲಿ ನಾವು ಸೆಲ್ ಡಿವಿಷನ್ ಅನ್ನ ಎರಡು ಪಾರ್ಟ್ ಮಾಡ್ತಾ ಇದೀವಿ. ಒಂದು ವಾಟ್ ಇಸ್ ದ ಇಂಟರ್ಫೇಸ್, ಅದಾದ ನಂತರ ಇಂಟರ್ಫೇಸ್ ನಂತರ ಸೆಲ್ ಮೈಟೋಸಿಸ್ ಫೇಸ್ಗೆ ಎಂಟ್ರಿ ಆಗುತ್ತೆ. ಸೊ ಈ ಇಂಟರ್ಫೇಸ್ ಸ್ಟೇಜ್ ನಲ್ಲಿ ನಮಗೆ G1 ಫೇಸ್, G2 ಫೇಸ್, ಎಸ್ ಫೇಸ್, G0 ಫೇಸ್, ಈ ತರದೆಲ್ಲ ಸ್ಟೇಜಸ್ ಗಳು ಬರುತ್ತೆ. ಸೊ ಹಾಗಾಗಿ ನಾವೇನಂತಂದ್ರೆ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಮೂವ್ ಟು ದ ಸ್ಟೇಟ್ಮೆಂಟ್ ಬಿ, ಎವ್ರಿ ಕ್ರೋಮೋಸೋಮ್ ಡ್ಯೂರಿಂಗ್ ಮೆಟಾಫೇಸ್ ಹ್ಯಾಸ್ 2 ಕ್ರೋಮ್ಯಾಟಿಡ್ಸ್ ಅಂದಿದ್ದಾರೆ. ಸೊ ಯೂಶುವಲಿ ಏನಂತಂದ್ರೆ ಕ್ರೋಮೋಸೋಮ್ಸ್ ಎವ್ರಿ ಕ್ರೋಮೋಸೋಮ್ ಡ್ಯೂರಿಂಗ್ ದ ಮೆಟಾಫೇಸ್ ಸ್ಟೇಜ್ ನಲ್ಲಿ, ಮೆಟಾಫೇಸ್ ಸ್ಟೇಜ್ ನಲ್ಲಿ 2 ಕ್ರೋಮ್ಯಾಟಿಡ್ಸ್ ಗಳಿರುತ್ತೆ ಅಂದಿದ್ದಾರೆ. ಎಸ್, ಆ ಸಂದರ್ಭದಲ್ಲಿ ಈ ತರದ ವಿಸಿಬಲ್ ಕ್ರೋಮೋಸೋಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಇದನ್ನ ಸರಿಯಾದ ಉತ್ತರ ಅಂತ ಸೆಲೆಕ್ಟ್ ಮಾಡಬಹುದು. ಸೊ ಎರಡು ಸ್ಟೇಟ್ಮೆಂಟ್ ಸರಿ ಇದೆ. ಸ್ಟೇಟ್ಮೆಂಟ್ ಎ ಮತ್ತು ಬಿ ಎರಡು ಸರಿ ಇರುವಂತಹ ಸ್ಟೇಟ್ಮೆಂಟ್ಸ್ ಬಂದ್ರೆ ಸಿ ಮತ್ತು ಡಿ ಆಗುತ್ತೆ. ಇವೆರಡನ್ನು ನಾವು ರಾಂಗ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಏನು ರೀಸನ್ ಫಾರ್ ದ ಬಿ ಅಂತ ಅಂದಿದ್ದಾರೆ. ಎ ಸರಿಯಾದ ರೀಸನ್ ಹೌದಾ ಅಂತ. ಇಲ್ಲಿ ಮೆಟಾಫೇಸ್ ಬಗ್ಗೆ ಮಾತಾಡಿದ್ರೆ ಇವರು ಎಸ್ ಫೇಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಟೋಟಲಿ ಡಿಫರೆಂಟ್ ಫೇಸಸ್ ಗಳು ಇಲ್ಲಿದೆ. ಸೊ ಹಾಗಾಗಿ ನಾವು ಏನಂತಂದ್ರೆ ವಿ ನೀಡ್ ಟು ಸೇ ದಟ್
both the statement A and B are correct, but A is not the perfect reason for the B ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. So this is what the correct answer. Next, moving to the next question, that is, if a cell has a twice as much as DNA as in normal function cell, it means that ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸೆಲ್ ಇದೆ, ಆ ಸೆಲ್ ಏನ್ ಮಾಡ್ತಾ ಇದೆ ಅಂದ್ರೆ ಸೆಲ್ಲಿನ ಒಳಗಡೆ ಆಲ್ರೆಡಿ DNA ಡಬಲ್ ಆಗಿದೆ ಅನ್ಕೊಳ್ಳಿ. ಓಕೆ, ಅಂದ್ರೆ ಟ್ವೈಸ್ ದ ನಾರ್ಮಲ್ DNA, ನಾರ್ಮಲ್ ಎಷ್ಟು ಇರಬೇಕಾಗಿತ್ತು ಅದಕ್ಕಿಂತ 2 ಪಟ್ಟು DNA ಇದ್ರೊಳಗಡೆ ಇದೆ ಅಂತ ಅನ್ನೋದಾದ್ರೆ, ಸೊ ಹಾಗಾದ್ರೆ ಏನ್ ಮಾಡೋದಕ್ಕೆ ಹೋಗ್ತಾ ಇದೆ ಸೆಲ್ ಅಂತ ಪ್ರಶ್ನೆ. ಹ್ಯಾಸ್ ಕಂಪ್ಲೀಟೆಡ್ ದ ಡಿವಿಷನ್, ಡಿವಿಷನ್ ಕಂಪ್ಲೀಟ್ ಆಗಿದೆಯಾ ಅಂತ. ಸೊ ಡಿವಿಷನ್ ಕಂಪ್ಲೀಟ್ ಆದ್ರೆ ಇದರಲ್ಲಿ ಡಬಲ್ ನ್ಯೂಕ್ಲಿಯಸ್ ಇರೋದಕ್ಕೆ ಸಾಧ್ಯ ಇಲ್ಲ, ವಾಟ್ ಈಸ್ ದ DNA ಇರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಈಸ್ ಪ್ರಿಪೇರಿಂಗ್ ಟು ಡಿವೈಡ್ ಅಂತ ಹೇಳಿದರೆ, ಸೊ ಹಾಗಾದ್ರೆ ಅದು ಮುಂದೆ ಡಿವೈಡ್ ಆಗೋದಕ್ಕೆ ಪ್ರಿಪರೇಷನ್ ಮಾಡ್ತಾ ಇರಬಹುದು. ಸೊ ಹಾಗಾಗಿ ಎರಡು ಏನಂತಂದ್ರೆ DNA ಕಂಟೆಂಟ್ ಅನ್ನು ಒಳಗೊಂಡಿದೆ, ಅಂದ್ರೆ ಮುಂದೆ ಬರುವಂತಹ ಅವರುಗಳ ಡಾಟರ್ ಸೆಲ್ಸ್ ಗಳಿಗೆ DNA ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದಕ್ಕೋಸ್ಕರ ಪ್ರಿಪೇರ್ ಮಾಡಿ ಇಟ್ಕೊಂಡಿದೆ. ಸೊ ಹಾಗಾದ್ರೆ ಸೆಲ್ ಡಿವಿಷನ್ಗೆ ಅದು ಮುಂದಕ್ಕೆ ಹೋಗ್ತಾ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ಸರಿಯಾದ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದಿಸ್ ಒನ್, ಸ್ಟೂಡೆಂಟ್ ಅಬ್ಸರ್ವ್ ದ ಸ್ಲೈಡ್ ಆಫ್ ದ ಮೈಟೋಸಿಸ್. ಮೈಟೋಸಿಸ್ ನ ಸ್ಲೈಡ್ ಅನ್ನು ಒಬ್ಬ ವಿದ್ಯಾರ್ಥಿ ನೋಡ್ತಾ ಇದ್ದಾನೆ ಮೈಕ್ರೋಸ್ಕೋಪ್ ಅಂಡರ್ ನಲ್ಲಿ. ಕ್ರೋಮೋಸೋಮ್ಸ್ ವರ್ ಪ್ಲೇಸ್ಡ್ ಅಟ್ ದ ಅಪೋಸಿಟ್ ಪೋಲ್ಸ್ ನಲ್ಲಿ, ಅಂದ್ರೆ ಒಂದು ಕ್ರೋಮೋಸೋಮ್ಸ್ ಗಳು ಒಂದು ಸೆಲ್ ನ ನೋಡ್ತಾ ಇದ್ದಾನೆ, ಸೆಲ್ ನಲ್ಲಿ ನಾವು ನೋಡಬಹುದು ಈ ತರದ ಒಂದು ಅಬ್ಸರ್ವೇಷನ್ ಅವರಿಗೆ ಕಾಣಿಸ್ತಾ ಇದೆ ಅಂತೆ. ಅಂದ್ರೆ ಸೊ ಈ ತರ ಓಕೆ, ಸೊ ಕ್ರೋಮೋಸೋಮ್ಸ್ ಗಳು ಎಡ್ಜ್ ನಲ್ಲಿ ಬಂದು ಕೂತಿರುವಂತಹ ಸ್ಟ್ರಕ್ಚರ್ಸ್ ಗಳು ಅಲ್ಲಿ ಕಾಣಿಸ್ತಾ ಇದೆ ಅಂತೆ. ಹಾಗಾದ್ರೆ ಈ ತರದ ಸ್ಟ್ರಕ್ಚರ್ ಅಲ್ಲಿ ಕಂಡು ಬಂದ್ರೆ ಅದು ಯಾವ ಸ್ಟೇಜ್ ನಲ್ಲಿ ಇರಬಹುದು ಅಂತ. ಸೊ ಮೆಟಾಫೇಸ್ ಸ್ಟೇಜ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಮೆಟಾಫೇಸ್ ಸಂದರ್ಭದಲ್ಲಿ ಕ್ರೋಮೋಸೋಮ್ಸ್ ಗಳು ಏನ್ ಮಾಡ್ತವೆ, ಕ್ರೋಮೋಸೋಮ್ಸ್ ಜಸ್ಟ್ ಮಿನಿಟ್, ಸೊ ಕ್ರೋಮೋಸೋಮ್ಸ್ ಒಂದು ಸೆಲ್ಲಿನ ಮಧ್ಯದ ಭಾಗದಲ್ಲಿ ಅಲೈನ್ ಆಗಿರುತ್ತೆ. ಸೊ ಇದು ಮೆಟಾಫೇಸ್ ಸ್ಟೇಜ್ ಅನ್ನ ಇಂಡಿಕೇಟ್ ಮಾಡುವಂತದ್ದು. ಓಕೆ, ಪ್ರೋಫೇಸ್ ನಲ್ಲಿ ನಮಗೆ ಇನ್ನೂ DNA ಈಗ ತಾನೇ ಅಪಿಯರ್ ಆಗ್ತಾ ಇರುವಂತದ್ದು, ನ್ಯೂಕ್ಲಿಯಸ್ ಅಪಿಯರ್ ಆಗ್ತಾ ಇರುವಂತದ್ದು, ಈ ತರದ ಸ್ಟ್ರಕ್ಚರ್ಸ್ ಗಳು, ಅಂದ್ರೆ ನ್ಯೂಕ್ಲಿಯರ್ ಡಿಸಪಿಯರ್ ಆಗ್ತಾ ಇರುವಂತಹ ಸ್ಟ್ರಕ್ಚರ್ ನ್ಯೂಕ್ಲಿಯರ್ ಮೆಂಬ್ರೇನ್. ನೆಕ್ಸ್ಟ್ ಟೀಲೋಫೇಸ್ ನಲ್ಲಿ ಆಲ್ಮೋಸ್ಟ್ ನಮಗೆ ಏನಂತಂದ್ರೆ ಈ ತರದ ಫರೋ ತರದ ಸ್ಟ್ರಕ್ಚರ್ಸ್ ಗಳು ಕಾಣೋದಕ್ಕೆ ಅಥವಾ ಸೆಲ್ ಪ್ಲೇಟ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಅಲ್ಲ. ಎನಾಫೇಸ್ ಸ್ಟೇಜ್ ಅಂತ ಹೇಳ್ಬೋದು. ಎನಾಫೇಸ್ ಸ್ಟೇಜ್ ನಲ್ಲಿ ಕ್ರೋಮೋಸೋಮ್ಸ್ ಗಳು ಪೋಲ್ಸ್ ಗಳಿಗೆ, ಅಪೋಸಿಟ್ ಪೋಲ್ಸ್ ಗಳಿಗೆ ಬಂದು ಕೂತ್ಕೊಂಡಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಇವುಗಳನ್ನ ಫಾಲೋಯಿಂಗ್ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಏನೇನಿದೆ ಅಂತ. ಓಕೆ, ಸೊ ಮೊದಲನೇದಾಗಿ ಡಯಾಕೈನಸಿಸ್, ಡಿಪ್ಲೋಟೀನ್, ಪ್ಯಾಚಿಟಿನ್ ಎಲ್ಲವನ್ನ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಇದು ಮಿಯೋಸಿಸ್ 1 ಸ್ಟೇಜಿನ ಏನಂತಂದ್ರೆ ಡೆವಲಪ್ಮೆಂಟ್ಸ್ಗಳು, ಅಂದ್ರೆ ಫೇಸಸ್ಗಳು, ಡಿಫ್ರೆಂಟ್ ಫೇಸಸ್. ಸೊ ಹಾಗಾದ್ರೆ ಮಿಯೋಸಿಸ್ 1 ನಲ್ಲಿ, ಪ್ರೊಫೇಸ್ 1 ನಲ್ಲಿ, ಅಂದ್ರೆ ಪ್ರೊಫೇಸ್ 1 ನಲ್ಲಿ ಈ ತರದ ಏನು ಸ್ಟೇಜಸ್ಗಳಿದೆ ಅವುಗಳ ಬಗ್ಗೆ ನಾವು ಇಲ್ಲಿ ಮಾತಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಒಂದಕ್ಕೊಂದು ಮ್ಯಾಚ್ ಮಾಡ್ತಾ ನೋಡೋದಾದರೆ, ಲ್ಯಾಪ್ಟೋಟಿನ್ ನಲ್ಲಿ ಏನಾಗ್ತಾ ಇದೆ ಅಂತ. ಲ್ಯಾಪ್ಟೋಟಿನ್ ನಲ್ಲಿ ಯೂಶುವಲಿ ನೋಡಿ ನಮಗೆ ಕ್ರೋಮೋಸೋಮ್ಸ್ಗಳು ಜಸ್ಟ್ ವಿಸಿಬಲ್ ಆಗ್ತಾ ಇರುತ್ತೆ, ಅಂದ್ರೆ ಈಗ ತಾನೇ ಒರಿಜಿನ್ ಆಗ್ತಾ ಇದೆನೋ ಅನ್ನುವಂತಹ ಸ್ಟ್ರಕ್ಚರ್ ನಲ್ಲಿ ಇರುತ್ತೆ. ಹಾಗಾಗಿ ಆ ತರದ ಒಂದು ಆಪ್ಷನ್ ನೀವು ನೋಡೋದಾದ್ರೆ ಲೈಟ್ ಮೈಕ್ರೋಸ್ಕೋಪ್ ನಲ್ಲಿ ಕ್ರೋಮೋಸೋಮ್ ವಿಸಿಬಲ್ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಂದು ಝೈಗೋಟಿನ್. ಸೊ ಝೈಗೋಟಿನ್ ಸ್ಟ್ರಕ್ಚರ್ ನ ನೋಡೋಣ. ಸೊ ಝೈಗೋಟಿನ್ ಅಲ್ಲಿ ಏನಾಗ್ತಾ ಇದೆ, ಸೊ ಯೂಶುವಲಿ ಇನ್ ಕೇಸ್ ಆಫ್ ಝೈಗೋಟಿನ್ ವಿ ವಿಲ್ ಬಿ ಸೇಯಿಂಗ್ ದ್ಯಾಟ್ ನಮಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನು ವಿಸಿಬಲ್ ಆಗಿರುವಂತಹ ಕ್ರೋಮೋಸೋಮ್ಸ್ಗಳಿದೆ ಅದು ಒಂದಕ್ಕೊಂದು ಅಲೈನ್ ಆಗಿ ಪೇರ್ ಆಗುವಂತಹ ಒಂದು ಚಾನ್ಸಸ್ಗಳು ಕಂಡು ಬರ್ತಾ ಇದೆ. ಅಂದ್ರೆ ಅಲೈನ್ಮೆಂಟ್ ಆಗುತ್ತೆ, ಸೈಡ್ ಬೈ ಸೈಡ್ ನಲ್ಲಿ ಪೇರಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಝೈಗೋಟಿನ್ಗೆ ನಾವು ಪೇರಿಂಗ್ ಅಂತ ಹೇಳುವಂಥ ಆಪ್ಷನ್ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಓಕೆ, ಸೊ ಎಗೆ 2 ಬಿಗೆ 4 ಇರುವಂಥ ಆಪ್ಷನ್ ನೋಡಿದ್ರೆ, ಎಗೆ 2 ಬಿಗೆ 4 ಇರುವಂಥ ಆಪ್ಷನ್ ಬಂದರೆ ಬಿ ಯಲ್ಲಿದೆ. ಸೊ ಹಾಗಾಗಿ ಇದನ್ನು ನೀವು ಕೋಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ದ ಎಂಜೈಮ್ ರಿಕಾಂಬಿನೇಸ್ ಇಸ್ ರಿಕ್ವೈರ್ಡ್ ಅಟ್ ವಿಚ್ ಸ್ಟೇಜ್ ಆಫ್ ದ ಮಿಯೋಸಿಸ್ 1 ಅಂತ. ಸೊ ಹಾಗಾದ್ರೆ ಇದೊಂದು ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆನ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಏನಾಗ್ತಾ ಇದೆ ಸಡನ್ ದ ಎಂಜೈಮ್ ರಿಕಾಂಬಿನೇಸ್ ಇಸ್ ರಿಕ್ವೈರ್ಡ್ ಅಟ್ ವಿಚ್ ಸ್ಟೇಜ್ ಆಫ್ ದ ಮಿಯೋಸಿಸ್ 1 ಅನ್ನುವಂಥದ್ದು ಪ್ರಶ್ನೆ. ಸೊ ಯೂಶುವಲಿ ನಮ್ಗೆ ಏನಂತಂದ್ರೆ ಕ್ರೋಮೋಸೋಮ್ಸ್ಗಳು ಓವರ್ಲ್ಯಾಪಿಂಗ್ ಆಗುವಂಥ ಸಂದರ್ಭದಲ್ಲಿ ಕ್ರೋಮೋಸೋಮ್ಸ್ಗಳು ಓವರ್ಲ್ಯಾಪಿಂಗ್ ಆಗಬೇಕು. ಅಂದ್ರೆ ಸಪೋಸ್ ದಿಸ್ ಇಸ್ ದ ಕ್ರೋಮೋಸೋಮ್ 1 ಫ್ರಮ್ ಒನ್ ಪರ್ಟಿಕ್ಯುಲರ್ ಪೇರೆಂಟ್ ಅಂಡ್ ಅನದರ್ ಪೇರೆಂಟ್ ಇಂದ ಮತ್ತೊಂದು ಕ್ರೋಮೋಸೋಮ್ ಬಂದಿದೆ, ಆ ಕ್ರೋಮೋಸೋಮ್. ಓಕೆ, ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಸೊ ಇವುಗಳು ಬಂದು ಈ ತರ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಒಂದು ಎಂಜೈಮಿನ ಅವಶ್ಯಕತೆ ಇದೆ. ಅಂದ್ರೆ ಇಲ್ಲಿ ಒಂದು ಪ್ರೊಸೆಸ್ ನಡೀತಾ ಇದೆ, ಅದಕ್ಕೆ ನಾವು ಏನಂತೀವಿ ಅಂದ್ರೆ ರಿಕಾಂಬಿನೇಷನ್ ಅಂತ ಕರಿತೀವಿ. ಏನಂತೀವಿ ಅದಕ್ಕೆ? ರಿಕಾಂಬಿನೇಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ರಿಕಾಂಬಿನೇಷನ್ ನಡಿಬೇಕು ಅಂದ್ರೆ ನಮ್ಗೆ ಒಂದು ಎಂಜೈಮ್ ಬೇಕು, ರಿಕಾಂಬಿನೇಸ್ ಅಂತ. ಅದು ನಡೆಯುವಂತಹ ಒಂದು ಪ್ರೊಸೆಸ್ ಯಾವುದು ಅಂತ ಕೇಳಿದ್ರೆ ಅದು ಪ್ಯಾಚಿಟಿಯನ್ ಸ್ಟೇಜ್ ನಲ್ಲಿ ಯೂಶುವಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಹಾಕ್ಬೋದು. ಇವೆಲ್ಲ ಕೊನೆಯ ಸ್ಟೇಜ್, ಡಯಾಕೈನೆಸಿಸ್, ಝೈಗೋಟಿನ್ ಅಂಡ್ ಡಿಪ್ಲೋಟಿನ್. ಓಕೆ, ಸೊ ದಿಸ್ ಈಸ್ ಅಬೌಟ್
the today's class, and we will be returning back within 2 to 3 days. We will be uploading one or two more videos in order to cover the syllabus as soon as possible. So thank you for watching. Have a nice